Hi guys, Assalamualaikum, Namaskara, welcome back to our channel. Today video is all about a quick and easy 7-step makeup routine. Let's get start. ಒಂದು 7 ಸ್ಟೆಪ್ಪಲ್ಲಿ ಬಂದು ಮೇಕಪ್ ರೂಟೀನ್ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಒಂದು ಬಂದು ಪ್ರೈಮರ್ ಬಂದು ಎಂತಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ ಅದು ಒಂದು ಹೆಲ್ಪ್ಸ್ ಮೇಕಪ್ ಸ್ಟೇ ಲಾಂಗರ್, ಜಾಸ್ತಿ ಹೊತ್ತು ಮೇಕಪ್ ಬಂದು ಇರೋಕ್ಕೆ, ಮತ್ತು ಅದು ಮೆಲ್ಟ್ ಆಗಬಾರ್ದು. ಆ್ಯಂಡ್ ಆಲ್ಸೋ ಮೇಕಪ್ಪು ಮತ್ತು ಫೌಂಡೇಶನ್ ಬಂದು ಪ್ಯಾಚಿ ಲುಕ್ ಕಾಣಿಸ್ಬಾರ್ದು ಅಂತ ಹೇಳ್ಬಿಟ್ಟು ನಾವು ಫಸ್ಟ್ ಬಂದು ಬೇಸ್ ಬಂದು ಪ್ರೈಮರ್ ಹಾಕ್ಕೋತೀವಿ. ನಾವು ಸ್ಟೆಪ್ 2 ಬಂದು ನಾವು ಫೌಂಡೇಶನ್ ಹಾಕ್ಕೊಳ್ಳೋಣ. ಸೊ ನಾನು ನಿಮಗೆ ಯಾವ ಥರ ತೋರಿಸ್ತೀನಿ ಅಂದರೆ, ನೀವು ಯಾವಾಗಲೂ ಫೌಂಡೇಶನ್ ಸೆಲೆಕ್ಟ್ ಮಾಡಬೇಕಾದ್ರೆ ಮೇಟ್ ಫಿನಿಶ್ ಕೊಡೋ ಫೌಂಡೇಶನ್ ಬಂದು ಸೆಲೆಕ್ಟ್ ಮಾಡಬೇಕು. ಯಾಕಂದರೆ ಆಯಿಲಿ ಸ್ಕಿನ್ ಇದ್ದರೆ ಅದು ನಿಮಗೆ ಹೆಲ್ಪ್ ಆಗುತ್ತೆ, ಪಿಂಪಲ್ಸ್ ಬರೋದೇ ಇರೋ ಥರ ನೋಡ್ಕೊಳುತ್ತೆ. ಫೌಂಡೇಶನ್ ಇಸ್ ದ ಬೇಸ್ ಅಂತಲೇ ಹೇಳ್ಬೋದು, ಬೇಸ್ ಆಫ್ ಮೇಕಪ್ ಅಂತಲೇ ಹೇಳ್ಬೋದು. ಈವನ್ ಸ್ಕಿನ್ ಟೋನ್ ಬಂದು ನಿಮ್ಮದು ಫ್ಲಾಲೆಸ್ ಫಿನಿಶ್ ಕೊಡುತ್ತೆ. ಸೊ ನಾನು ಏನು ಹೇಳ್ತಿದ್ದೀನಿ ಅಂತಂದರೆ, ನಿಮಗೆ ಒಂಥರ ಲೈಕ್ ಮೇಟ್ ಫಿನಿಶ್ ಕೊಡೋ ಫೌಂಡೇಶನ್ ಬಂದು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ದ ಪರ್ಫೆಕ್ಟ್ ಮೇಕಪ್ ಲುಕ್ ಸ್ಟಾರ್ಟ್ ಆಗೋದು ಬಂದು ರೈಟ್ ಫೌಂಡೇಶನಿಂದಾನೆ. ಸೊ ಫೌಂಡೇಶನ್ ಬಂದು ಅಪ್ಲೈ ಮಾಡ್ಕೊಳ್ಳಿ. ಇದು ಬಂದು ಕ್ಲೀನ್ ಆ್ಯಂಡ್ ಸ್ಮೂತ್ ಬೇಸ್ ಬರುತ್ತೆ. ನಾವು ಸ್ಟೆಪ್ 3 ಕಾಂಪ್ಯಾಕ್ಟ್ ಪೌಡ್ರ್ ಬಂದು ಬೇಸ್ ಹಾಕ್ಕೊಂಡು ಆದಮೇಲೆ ಬಂದು ನಾವು ಕಾಂಪ್ಯಾಕ್ಟ್ ಯೂಸ್ ಮಾಡ್ತೀವಿ. ಸೊ ನೀವು ಬಂದು ಜಾಸ್ತಿ ಬಂದು ಏನಪ್ಪ ಅವಾಯ್ಡ್ ಮಾಡಬೇಕಾದ್ರೆ, ನೀವು ಕ್ರೀಮಿ ಆ್ಯಂಡ್ ಶೈನಿ ಪೌಡ್ರಸ್ ಬರೋದಲ್ಲ, ಅದು ಬಂದು ಅವಾಯ್ಡ್ ಮಾಡ್ಕೊಳ್ಳಿ. ಇದು ಬಂದು ನಾರ್ಮಲ್ ನೀವು ಕಾಂಪ್ಯಾಕ್ಟ್ ಎಂತಕ್ಕೆ ಹಾಕಬೇಕು ಅಂತಂದರೆ ಆಯಿಲ್ ಕಂಟ್ರೋಲ್ ಮಾಡುತ್ತೆ. ಸೊ ಮತ್ತು ನಿಮಗೆ ಗೀವ್ ಸ್ಮೂತ್ ಫಿನಿಶ್ ಕೊಡುತ್ತೆ. ಸೊ ಬಂದು ನೀವು ಆಫ್ಟರ್ ಫೌಂಡೇಶನ್ ಬಂದು ನೀವು ಹ್ಯಾವ್ ಟು ಯೂಸ್ ಕಾಂಪ್ಯಾಕ್ಟ್. ಓಕೆನಾ? ಮೇಕ್ಸ್ ಮೇಕಪ್ ಲಾಂಗ್ ಲಾಸ್ಟರ್ ಅಂತಲೇ ಹೇಳ್ಬೋದು ಕಾಂಪ್ಯಾಕ್ಟು. ಆಫ್ಟರ್ ಬಂದು ಸ್ಟೆಪ್ 4 ಬ್ಲಶ್ಶು. ಕಾಂಪ್ಯಾಕ್ಟ್ ಆದಮೇಲೆ ನೀವು ಬ್ಲಷ್ ಹಾಕ್ಕೋಬೇಕು. ಓಕೆನಾ? ಬ್ಲಷ್ ಗಿವ್ಸ್ ಯು ಫೇಸ್ ನ್ಯಾಚುರಲ್ ಲುಕ್ ಕೊಡುತ್ತೆ ಆ್ಯಂಡ್ ಹೆಲ್ತಿ ಗ್ಲೋ ಕೊಡುತ್ತೆ. ಮತ್ತು ಲೈಟಾಗಿ ಚೀಕ್ಸಲ್ಲಿ ಅಪ್ಲೈ ಮಾಡಿಕೊಂಡ್ರೆ ಲೈಕ್ ಕ್ಯೂಟ್ ಫೇಸ್ ಆಗಿ ಕಾಣಿಸುತ್ತೆ, ಸಾಫ್ಟ್ ಲುಕ್ ಆಗಿ ಕಾಣಿಸುತ್ತೆ. ಮತ್ತು ಅದು ಹಾಕ್ಕೊಂಡು ಜಾಸ್ತಿ ಹಾಕ್ಕೋಬಾರ್ದು, ಸಿಂಪಲ್ಲಾಗಿ ಬ್ಲೆಂಡ್ ಮಾಡಿ ಬಿಡ್ಕೋಬೇಕು. ಓಕೆನಾ? ನೀವು ಸ್ಲೋಲಿ ಬ್ಲೆಂಡ್ ಮಾಡಿಕೊಂಡ್ರೆ ಪರ್ಫೆಕ್ಟ್ ಮೇಕಪ್ ಲುಕ್ ಬಂದು ಬರುತ್ತೆ ಬ್ಲಷಲ್ಲಿ. ಆಮೇಲೆ ಬಂದು ಕಾಜಲ್ ಅಪ್ಲೈ ಮಾಡ್ಕೊಳ್ಳಿ. ಕಾಜಲ್ ಅಪ್ಲೈ ಮಾಡಿದ್ರೆ ಐಲೈನರ್ ಅಪ್ಲೈ ಮಾಡ್ಕೊಳ್ಳೋಕೆ ಹೋಗಬೇಡಿ, ಇಲ್ಲ ಐಲೈನರ್ ಅಪ್ಲೈ ಮಾಡಿಕೊಂಡ್ರೆ ಕಾಜಲ್ ಅಪ್ಲೈ ಮಾಡ್ಕೊಳ್ಳೋಕೆ ಹೋಗಬೇಡಿ. ಯಾಕಂತಂದರೆ ನಾನು ಹೇಳ್ತಿರೋದು ಬಂದು ಇದು ಸಿಂಪಲ್ ಬಂದು ಒಂದು 7 ಸ್ಟೆಪ್ಸ್ ಅಷ್ಟೇ ಅಲ್ವಾ ಹೇಳ್ತಿರೋದು, ಸಿಂಪಲ್ ಡೈಲಿ ಲುಕ್ಗೆ ಬಂದು ನಾನು ಹೇಳ್ತಿರೋದು. ಓಕೆನಾ? ಏನಾದರೂ ಫಂಕ್ಷನ್ ಏನಾದರೂ ಆಗಿದ್ದರೆ ನೀವು ಐಲೈನರ್ ಕಾಜಲ್ ಬೋತ್ ಆಲ್ಸೋ ಅಪ್ಲೈ ಮಾಡ್ಕೋಬೋದು. ನಾನು ಬಂದು ಯಾವುದಾದ್ರೂ ಒಂದು ಹಾಕ್ಕೊಳ್ಳಿ, ಯಾಕಂದರೆ ನಾನು ಸಿಂಪಲ್ ಹೇಳ್ತಿರೋದಲ್ವಾ. ಸೊ ಅದಕ್ಕೆ ಕಾಜಲ್ ಹಾಕ್ಕೊಂಡ್ರೆ ನೀವು ವಾಟರ್ ಲೈನಲ್ಲಿ ಮಾತ್ರ ಹಾಕ್ಕೊಳ್ಳಿ. ಅದು ಹಾಕ್ಕೊಂಡ್ರೆ ಬೋಲ್ಡ್ ಎಫೆಕ್ಟ್ ಕೊಡುತ್ತೆ. ಆ್ಯಂಡ್ ಲೈನರ್ ಹಾಕ್ಕೊಂಡ್ರೆ ನಿಮಗೆ ಡಿಫೈನ್ ಯು ಐಸ್ ಆ್ಯಂಡ್ ಶಾರ್ಪ್ನೆಸ್ ಬಂದು ಜಾಸ್ತಿ ಮಾಡುತ್ತೆ. ಓಕೆನಾ? ಹಾಗೆ ಕಾಜಲ್ ಹಾಕ್ಕೊಂಡು ಸ್ವಲ್ಪ ಸ್ಮರ್ಜ್ ಮಾಡಿ ಬಿಟ್ಕೊಂಡ್ರೆ ನಿಮಗೆ ಸಾಫ್ಟ್ ಸ್ಮೋಕಿ ಐಸ್ ವೈಬ್ಸ್ ಕೂಡ ಬರುತ್ತೆ. ಅದಾದಮೇಲೆ ಬಂದು ಮಸ್ಕಾರ ಹಾಕ್ಕೊಳ್ಳಿ. ಮಸ್ಕಾರ ಬಂದು ಮೇಕಪ್ ಲುಕ್ಗೆ ಕಂಪ್ಲೀಟ್ ಮಾಡಿಕೊಡೋದೇ ಬಂದು ನಮಗೆ ಮಸ್ಕಾರ. ಸೊ ವಾಟರ್ ಪ್ರೂಫ್ ಮಸ್ಕಾರ ನೀವು ಯೂಸ್ ಮಾಡಿದ್ರೆ ಅದು ಫುಲ್ ಡೇ ಬರುತ್ತೆ. ಮತ್ತು ಮೊದಲು ಐಲ್ಯಾಶಸ್ ಬಂದು ಕರ್ಲ್ ಮಾಡಿಕೊಂಡ್ರೆ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ನೀವು ಕರ್ಲ್ ಅಪ್ ಮಾಡ್ಕೊಂಡಿದ್ದ ತಕ್ಷಣ ಮಸ್ಕಾರ ಹಾಕ್ಕೊಂಡ್ರೆ ಅದೊಂಥರ ಇನ್ಸ್ಟೆಂಟ್ ಗ್ಲೋ ಥರ ಕೊಡುತ್ತೆ. ಸೊ ಫೈನಲಿ ಬಂದು ನಾವು ಲಾಸ್ಟ್ ಸ್ಟೆಪ್ಪು 7 ಲಿಪ್ಸ್ಟಿಕ್ ಆರ್ ಲಿಪ್ ಗ್ಲಾಸ್, ಲಿಪ್ ಲೈನರ್ ಏನು ಬೇಕು ನಿಮಗೆ ನೀವು ಯೂಸ್ ಮಾಡ್ಕೋಬೋದು. ಯಾಕಂದರೆ ನಾನು ಲಿಪ್ಸ್ಟಿಕ್ಕೇ ಹಾಕಬೇಕು ಅಂತ ಹೇಳ್ತಿಲ್ಲ, ಇದು ಒಂದು ಸಿಂಪಲ್ ಮೇಕಪ್ ರೂಟೀನ್ ಅಲ್ವಾ. ಸೊ ನಿಮಗೆ ಏನು ಬೇಕಾದರೂ ಹಾಕ್ಕೋಬೇಕು ಅಂತಿದ್ದೀನಿ, ಹಾಕ್ಕೋಬಹುದು. ಆ ಲಿಪ್ ಲೈನರ್ ಬಂದು ಹಾಕ್ಕೊಂಡ್ರೆ ನಿಮ್ಮ ಲಿಪ್ಸ್ನ ಡಿಫೈನ್ ಮಾಡುತ್ತೆ. ದೆನ್ ಬಂದು ಅದು ಬಂದು ಕ್ಲೀನ್ ಶೇಪ್ ಬಂದು ಕೊಡುತ್ತೆ. ನೀವು ಬಿಫೋರ್ ಲಿಪ್ಸ್ಟಿಕ್ ಹಾಕೋಕ್ಕೆ ಮುಂಚೆ ಲಿಪ್ ಲೈನರ್ ಬಂದು ಯೂಸ್ ಮಾಡಿಕೊಂಡು ಲಿಪ್ಸ್ಟಿಕ್ ಹಾಕ್ಕೊಂಡ್ರೆ ಲಾಂಗರ್ ಗಂಟ ಬರುತ್ತೆ. ಲಿಪ್ ಗ್ಲಾಸ್ ಬಂದು ಹಾಕ್ಕೊಂಡ್ರೆ ಇಟ್ಸ್ ಗಿವ್ಸ್ ಎ ಶೈನಿ ಪ್ಲಮ್ ಫಿನಿಶ್ ಬಂದು ಕೊಡುತ್ತೆ. ಹಾಗೆ ನಿಮಗೆ ಬೋಲ್ಡ್ ಕಲರ್ಸ್ ಏನಾದರೂ ಸೆಲೆಕ್ಟ್ ಮಾಡ್ಕೋಬೇಕಂದ್ರೆ ಅದು ಫುಲ್ಲು ಸ್ಟೇಟ್ಮೆಂಟ್ ವೈಬ್ಸ್ ಕೊಡುತ್ತೆ. ಅದರ್ವೈಸ್ ನಿಮಗೆ ಏನು ಇಷ್ಟನೋ ಅದು ಹಾಕ್ಕೊಳ್ಳಿ. ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ ನೋಡಬೇಕಾದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೇ ನಾನಾಗ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಆಗಿ ಬರೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್, ಶೇರ್, ಕಮೆಂಟ್ ಫಾರ್ ಮೋರ್.